IPL ಬೆಟ್ಟಿಂಗ್ ಪ್ರಮೋಷನ್ ಮಾಡ್ತಾ ಇರೋ ರೀಲ್ ಸ್ಟಾರ್ಗಳು ಪ್ರಮೋಷನ್ ಮಾಡ್ತಾ ಇರುವವರ ಮೇಲೆ ಸೈಬರ್ ಕ್ರೈಮ್ ಕಣ್ಣಿಟ್ಟಿದೆ. ಇನ್ಫ್ಲೂಯೆನ್ಸರ್ ಅಂತ ಹೇಳಿಕೊಂಡು ಓಡಾಡ್ತಾ ಇರೋರು, ಬೇರೆ ಬೇರೆ ಪ್ರಮೋಷನ್ ಮಾಡ್ತಾ ಇದ್ದವರು ಇಲ್ಲೂ ಕೂಡ ಪ್ರಮೋಷನ್ ಮಾಡಿ ತಗಲಾಕೊಂಡಿದ್ದಾರೆ. ಇವರಿಗೆ ಸೈಬರ್ ಪೊಲೀಸರು ಬಿಸಿ ಮುಟ್ಟಿಸಿದ್ದಾರೆ. 40ಕ್ಕೂ ಹೆಚ್ಚು ಸೋಷಿಯಲ್ ಮೀಡಿಯಾ ಸ್ಟಾರ್ಗಳಿಗೆ ನೋಟಿಸ್ ನೀಡಿದ್ದಾರೆ. ಅದರಲ್ಲಿ ಒಂದಿಷ್ಟು ಜನ ಈ ರೀತಿಯಾಗಿದ್ದಾರೆ. ವರುಣಾರಾಧ್ಯ, ಸೋನು ಗೌಡ, ಶಿಲ್ಪಾ ಗೌಡ, ದೀಪಕ್ ಗೌಡ, ಗೋಲ್ಡ್ ದಚ್ಚು ಮತ್ತು ಕಿಪ್ಪಿ ಕೀರ್ತಿಗೆ ಸೈಬರ್ ಕ್ರೈಮ್ನಿಂದ ನೋಟಿಸ್ ಜಾರಿಯಾಗಿತ್ತು. ಸರ್ ಆ್ಯಕ್ಚುಲಿ ನಾನು ಎಲ್ಲ ಬೆಟ್ಟಿಂಗ್ ಪ್ರಮೋಷನ್ ಬರ್ತಿದ್ದೋ 6,000 7,000 5,000 ಕೊಡ್ತೀನಿ, ಇದನ್ನು ವೀಡಿಯೋ ಮಾಡೋಕ್ಕೆ, ಇದನ್ನು ಈ ಥರ ಅದನ್ನು ಮಾಡ್ಬೋದು, ಇದು ಮಾಡ್ಬೋದು ಅಂತ ಎದ್ದಿದ್ದು. ಅದು ಗೊತ್ತಿತ್ತು ಈ ಥರ ಹಾಕ್ಬಾರ್ದು, ಇದನ್ನು ಹಾಕಿ ಹಾಳಾಗುತ್ತೆ, ಇಲ್ಲ ಗೊತ್ತಿತ್ತು. ಯಾರೋ ಒಬ್ಬರು ನಮ್ಮ ಇನ್ಸ್ಟಾಗ್ರಾಮ್ ಸ್ಟೋರಿಲಿ ಹೇಳಿದರು, ದೀಪಕ್ ಅವರೇ ಎಲ್ಲ ಥರ ಬೆಟ್ಟಿಂಗ್ ಹಾಕ್ತಾರೆ, ಅದು ಆ ಥರ ಅಲ್ಲ, ಇದು ಓನ್ಲಿ ಫೋಟೋ, ಸಾಯಂಕಾಲ ಯಾವುದಾದ್ರು ಟೀಮ್ ಆಡ್ತಾರೆ, ಏನು ಆಡ್ತಾರೆ ಅದನ್ನು ಮಾತ್ರ ಹಾಕೋದು, ಇದು ಹಾಕೋ ಅಂತ ಹೇಳಿದ್ರು. ಇಲ್ಲ ಸರ್, ಇದು ಏನೋ ಪ್ರಾಬ್ಲಮ್ ಬೇಡ ಅಂತಂದೆ. ಇಲ್ಲ ಏನೂ ಆಗಲ್ಲ, ಪ್ರಾಬ್ಲಮ್ ಎಲ್ಲ ಹಾಕಿ ಅಂತ ಹೇಳಿದ್ರು. ಆಮೇಲೆ ಆಯಿತು ಅಮೌಂಟು ಕೊಡ್ತೀನಿ ಹಾಕಿ ಅಂತಂದರು. ಇಲ್ಲ ಸರ್ ಅಮೌಂಟ್ ಹಾಕಿ ಬೇಡ, ಇದೇನು ಪ್ರಾಬ್ಲಮ್ ಇಲ್ಲ ಅಂತ ಹಾಕ್ತೀನಿ ಅಂದೆ. ಇಲ್ಲ ಏನಿಲ್ಲ ಅಂತ ಹಾಕಿ ಅಂತಂದರು. ಆಮೇಲೆ ಆಯಿತು ಹೋಗಿ ಸ್ಕ್ಯಾನರ್ ಕಳಿಸಿದ್ರು. ಆಮೇಲೆ ಅದು ಹಾಕಿ 3 ಚೆನ್ನಾಗಿ ನ್ಯೂಸ್ ಹೋಯ್ತು ಹೊಡ್ತು. ಆಮೇಲೆ ಅಮೌಂಟ್ ಹಾಕ್ತೀನಿ ಅಂತ ಕಾಗೇರಿಸಿದ್ರು, ಹಾಕಲಿಲ್ಲ ನನಗೆ. ಆಮೇಲೆ ಆ್ಯಕ್ಚುಲಿ ಇಲ್ಲಾಂದ್ರೆ ನಾನು ಸ್ಟೋರಿ ನೋಡೋ ನಮ್ಮ ಸ್ಟೋರಿ ನೋಡ್ತಲ್ಲ ಅಭಿಮಾನಿಗಳು, ಅವ್ರು ಯಾರು ಇದು ತಪ್ಪು ದೀಪ ಹಾಕ್ಬೇಡ ಅಂತ ಯಾರು ಹೇಳಿ ನಂಗೆ ಇನ್ಫಾರ್ಮೇಷನ್ ಇವರು ಅಲ್ಲಿ ಬರ್ದಾಕಿದ್ದು. ನಂಗೆ ಸ್ವಲ್ಪ ಆ್ಯಕ್ಚುಲಿ ಹಿಂಗೆ ಹಳ್ಳಿ ಹುಡುಗ ನಂಗೆ ಇಂಗ್ಲೀಷ್ ಬರಲ್ಲ, ಕನ್ನಡ ಬಿಟ್ಟರೆ ಬರಲ್ಲ. ಅಲ್ಲಿ ನಂಗೆ ಆ್ಯಕ್ಚುಲಿ ಸ್ವಲ್ಪ ಗೊತ್ತಾಗಿದ್ದಾರೆ. ನನಗೆ ಕೊಡುವೆ ಅಲ್ಲೂ ಸ್ಟೋರಿ ನೋಡೋರು ಆ್ಯಕ್ಚುಲಿ ಯಾರು ಹೇಳಿ ಪೊಲೀಸ್ ಕರೆದು ಅದೇ ಸ್ಟೋರಿ ಹಾಕಿದೆ. ಸ್ಟೋರಿ ಹಾಕಿದ್ಮೇಲೆ ನಂದು ಅಲ್ಲಿ ಬಂತು, ನೀವು ಬೆಟ್ಟಿಂಗ್ ಸ್ಟೋರಿ ಹಾಕಿದ್ದೀರಾ, ನೀವು ಬಂದು ಎಲ್ಕೆ ಕೊಡಬೇಕು ಬರಬೇಕು. 3 ದಿನ ಕಾಲ್ ಮಾಡಿದ್ರು ನನಗೆ ತುಂಬ ಕಾಲ್ ಬಿಡ್ತಿಲ್ಲ, ಯಾರೋ ಫೇಕ್ ಅಂದ್ಬಿಟ್ಟು ಒಂದಿಲ್ಲ. ನನಗೆ ಇಮಿಡಿಯೇಟ್ಲಿ ನಮ್ಮ ಮೇಲ್ಕೋಟೆ ಪೊಲೀಸ್ ಸ್ಟೇಷನ್ಗೆ ಹೋದೆ. ಸರ್ ಹಿಂಗೆ ಕಾಲ್ ಮಾಡ್ತಾರೆ ಅಂತ, ಇಲ್ಲ ನಾನು ಸೈಬರ್ ಕ್ರೈಮಿಂದ ಕಾಲ್ ಮಾಡ್ತಿದ್ದು, ಬೆಂಗಳೂರು ಮಾಡ್ತಿದ್ದಾರೆ, ಹೋಗಬೇಕು ಅಂತಂದರು. ಹೋದ ಆಮೇಲೆ ಅವ್ರು ಏನು ಅಂತ ಹೇಳ್ತಿರಲಿಲ್ಲ. ಆಮೇಲೆ ಇಲ್ಲ ಹೋಗಿದ್ರು, ಬಂದೆ. ಇಲ್ಲಿ ಬೆಟ್ಟಿಂಗ್ ಪ್ರಮೋಷನ್ ಮಾಡಿದ್ದೀರಪ್ಪ, ಅದಕ್ಕೆ ಹೊಸ ಕರೆದಿದ್ದು, ಏನಕ್ಕೆ ಹಿಂಗೆ ಆ ಥರ ಮಾಡಿದೆ, ಯಾರಿಗೆ ಏನಿಲ್ಲ. ನಾವು ಒಂದು IPL ಸ್ಟೋರಿ ಹಾಕಿದ್ದೀವಿ. ನಮ್ಮ ಕರ್ನಾಟಕ ಇನ್ಫ್ಲುಯೆನ್ಸರ್ ಎಲ್ಲರೂ ಕೂಡ IPL ಸ್ಟೋರಿ ಹಾಕಿದ್ದೀವಿ. IPL ಸ್ಟೋರಿ ಹಾಕಿರೋದಕ್ಕೆ ಅದು ಬಂದು 4 ಅವರ್ಸ್ ಮುಂಚೆ ಮ್ಯಾಚ್ ಗೆಲ್ಲುತ್ತಾ ಸೋಲುತ್ತಾ ಅದು ಇನ್ಫಾರ್ಮೇಷನ್ ಕೊಡೋಂಥದ್ದು. ಅದನ್ನು ನಾವು ಹಾಕಿರೋದೋಸ್ಕರ ಅದು ಫ್ರಾಡ್ ಅಂತ ನಮಗೆ ಗೊತ್ತಿರಲಿಲ್ಲ. ಅದು ನಮ್ಗೆ ಗೊತ್ತಾಗಿದ್ದ ತಕ್ಷಣ ನಾವು ನಿಲ್ಲಿಸಿದ್ದೀವಿ ಕೂಡ ಸ್ಟೋರಿ ಹಾಕೋದು ಕೂಡ. ಆ್ಯಂಡ್ ಎಲ್ಲ ಇನ್ಫ್ಲುಯೆನ್ಸರ್ಗೆ ಹೇಳೋದಿಷ್ಟೇ, ಈ ಥರ ಸ್ಟೋರಿಗಳನ್ನ ಹಾಕ್ಬೇಡಿ, ಜನಕ್ಕೆ ನಾವು ಏನು ತಿಳಿಸ್ಬೇಕು ಅದನ್ನು ಮಾತ್ರ ಸಿಗಬೇಕು. ಸ್ಟೋರಿ ಹಾಕಿ ಅಂತ ಹೇಳೋರು ಯಾರು? ಏನು ಸ್ಟೋರಿ ಹಾಕೋರು ಅಂದರೆ ನಮಗೆ ಯಾವುದೋ ಒಂದು ಪೇಜಿಂದ ಮೆಸೇಜ್ ಮಾಡ್ತಾರೆ, ಈ ಥರ ಸ್ಟೋರಿ ಹಾಕಿ ಅಂತ. ಯಾವುದೇ ಪ್ರಮೋಟ್ ಇದ್ದರೂ ಎಲ್ಲ ಪ್ರಮೋಟ್ ನಮಗೆ ಸ್ಟೋರಿ ಹಾಕಿ ಅಂತ ಇನ್ಸ್ಟಾಗ್ರಾಮಲ್ಲಿ ಹಾಕ್ತಾರೆ, ಏನಂದರೆ ನಮ್ಮ ಪರ್ಸ್ನಲ್ ಇಮೇಲ್ಗೆ ಹಾಕ್ತಾರೆ, ಆ ಥರ ಮಾಡ್ತಾರೆ. ನಿಮ್ಮ ಅಮೌಂಟ್ ಏನಾದ್ರು ಕೊಡ್ತಾ ಇದ್ರಾ? ನಮ್ಮ ಸ್ಟೋರಿ ಹಾಕೋದಕ್ಕೆ ಪೇ ಇರುತ್ತೆ. ಎಷ್ಟು ಕೊಡ್ತಾ ಇದ್ರು? ನಾವು ಒಂದು ಸ್ಟೋರಿ ಹಾಕ್ತಾರೆ 1800 ಸಮಥಿಂಗ್ ಆ ಥರ ಕೊಡ್ತಾರೆ. ಫಾಲೋವರ್ಸ್ ಮೇಲೆ ಡಿಫ್ರೆಂಟ್ ಇದೆ, ಆ್ಯಂಡ್ ಯೂಸ್ ಮೇಲೆ ಡಿಫ್ರೆಂಟ್ ಇರುತ್ತೆ. ಯಾರ್ಯಾರನ್ನೆಲ್ಲ ಕರೆದಿದ್ದಾರೆ ನಿಮಗೆ? ಈಗ ನೇಮ್ಗಳನ್ನ ಎಷ್ಟೊಂದು ಜನ ಇದ್ದಾರೆ, ನಮ್ಮ ಇಡೀ ಕನ್ನಡಿಗ ರೀಲ್ಸ್ ಮಾಡೋರು ಎಲ್ಲ ಕರೆದಿದ್ದಾರೆ. ಯಾರ್ಯಾರು ಮಾಡಿದ್ದಾರೆ IPL ಸ್ಟೋರಿ ಎಲ್ಲರನ್ನೂ ಕರೆದಿದ್ದಾರೆ. ಈಗ IPL ಅಲ್ಲಿ ಇವರೇ ಸೋಲ್ತಾರೆ ಗೆಲ್ತಾರೆ ಅಂತ ನೀವೇ ಪ್ರೆಡಿಕ್ಟ್ ಮಾಡ್ತೀರಾ, ಇಲ್ಲ ಅವ್ರು ಮಾಡಿ ಕೊಡ್ತಿದ್ರು? ಅವ್ರು ಮಾಡಿ ಕೊಡೋದು, ನಾವು ಬರೀ ಸ್ಟೋರಿ ಹಾಕೋದಷ್ಟೇ ನಮ್ಮ ಕೆಲಸ ಆಗಿರುತ್ತೆ. ಅವ್ರು ನಮಗೆ ಸ್ಟೋರಿ ಹಾಕಿ ಅಂತ ಹೇಳಿದ್ರು, ನಾವು ಸ್ಟೋರಿ ಹಾಕಿದ್ವಿ ಅಷ್ಟೇ. ಏನಾದರೂ ಗೊತ್ತಾ? ನಮ್ಮನ್ನು ಸಂಪರ್ಕ ಮಾಡಿದ್ದು ಇನ್ಫ್ಲುಯೆನ್ಸರ್, ಅವ್ರಿಗೆ ಇನ್ಫ್ಲುಯೆನ್ಸರ್ ನಮಗೆ ನಂಬರ್ಗಳು ನಂಬರ್ಸ್ ಎಲ್ಲ ಕೊಟ್ಟಿದ್ದೀವಿ. ನಂಬರು ನಮ್ಗೆ ಯಾರು ಪೇಮೆಂಟ್ ಯಾರು ಹಾಕಿದ್ರು ಅಕೌಂಟ್ ಡೀಟೇಲ್ಸ್ ಎಲ್ಲ ನಾವು ಕೊಟ್ಟಿದ್ದೀವಿ ಕೂಡ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.